ಚಪ್ಪಾಳೆ ಜೋರಾಗಿ ಬರಬೇಕು. ಒಂದು ನಿಮಿಷ. ಸೊ ಒಂದು ಪ್ರಾರ್ಥನೆ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಅವರು ಈ ಒಂದು ಮುಂದೆ ಹೋಗ್ತಾ ಹೋಗ್ತಾ ಈ ಪ್ಲಾನ್ ಕೇಳ್ತಾ ಗೊತ್ತಾಗುತ್ತೆ 8ನೇ ಲೆವೆಲ್ ರೀಚ್ ಮಾಡಿದಾರಂತ. ಸೊ ಗ್ರೇಟ್ ಲೀಡರ್ ಅವರು ಈ ಒಂದು ಕಂಪನಿಯಲ್ಲಿ ಸೊ ಹೇಳ್ಬೇಕಂದ್ರೆ 23 ಲಕ್ಷ ಕರ್ನಾಟಕ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೊ ಇವತ್ತು ಮಂಡ್ಯದವರು ಈಗ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡಿದ್ದಾರೆ. ಸೊ ಅಂತ ವ್ಯಕ್ತಿನ ನಾನು ಇವತ್ತು ಫುಲ್ ಟೈಮ್ ಅಲ್ಲಿ ಈ ಒಂದು ಟೂರಿಸಂ ನ ಮಾಡ್ತಾ ಇದ್ದಾರೆ. ಸೊ ಅವರು ಈ ಮಾಹಿತಿನ ಯಾಕೆ ಈ ಬಿಸ್ನೆಸ್ ಬಂದ್ರು ಅನ್ನೋದನ್ನ ಅವ್ರು ತಿಳಿಸ್ತಾರೆ. ಸೊ ಈ ಒಂದು ಜೋರದ ಚಪ್ಪಾಳೆ ಮೂಲಕ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಸರ್ ವಾಸುದೇವ್ ಸರ್. ನಿಮ್ಮೂರ್ಲಿ ಯಾರು 4 ಸ್ಟಾರ್ ಹೋಟ್ಲಿಲ್ಲ ಹಂಗಂದ್ರೆ ಏನು? ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ದು, ಜಿಮ್ ಇದ್ದು, ಹೆಣ್ಮಕ್ಳಿಗೆ ಸ್ಪಾ ಅಂತ ಹೇಳ್ತಾರಲ್ಲ, ಅದು ಎಲ್ಲ ಸ್ಟಾರ್ ಹೋಟ್ಲ್ ಒಳಗಡೆ ಇರಬೇಕು. ಇರೋಬರ ರೂಮ್ ಎಲ್ಲ AC ನಾನ್ AC ಅಂತಲ್ಲ, ಎಲ್ಲ AC ಇರಬೇಕು. ರೆಸ್ಟೋರೆಂಟ್, ಟಾಯ್ಲೆಟ್, ಓಡಾಡೋ ಜಾಗ ಎಲ್ಲ AC ಇರಬೇಕು. ಅದನ್ನ 4 ಸ್ಟಾರ್ ಹೋಟ್ಲ್ ಅಂತ ಕರೀತಾರೆ. ಕ್ಲಿಯರ್? ಸೊ ನಾವು ಕೊಡೋದು ನಿಮಗೆ ಒಂದು 4 ಸ್ಟಾರ್ ಹೋಟ್ಲು. ಇಂಥ ಒಂದು ವಂಡರ್ಫುಲ್ ಸ್ಟಾರ್ ಹೋಟೆಲ್ ಅಲ್ಲಿ ನಿಮ್ಗೆ ರೂಮ್ ಕೊಡ್ತೀವಿ. ರೈಟ್? ಎಷ್ಟಿರ್ಬೋದು ದಿನದ ರೂಮು? ಒಂದು ಚಿಕ್ಕದಾಗಿ ಒಂದನ್ನ ರೋಸ್ ಮೂಲಕ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಅಂದ್ರೆ ಇನ್ಕಮ್ ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಪ್ಲೀಸ್ ಸರ್ ಈ ಒಂದು ಗಿಫ್ಟ್ ಕೊಡಲಿಕ್ಕೆ ನಮ್ಮ ಸರ್ ಬೊಮ್ಮಣ್ಣ ಸರ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ನಿಮ್ಗೆ ಆಲ್ರೆಡಿ ಸರ್ ಹೇಳ್ತಿದ್ರು ತಿಂಗಳಿಗೆ 3 ಲಕ್ಷ ದುಡಿತಾ ಇದ್ದಾರೆ. ಸೊ ಹೆಡ್ ಪೊಲೀಸ್ ಇದಾಗಿರೋಂಥವ್ರು. ಸೊ ಅವ್ರನ್ನ ಈ ವೇದಿಕೆಗೆ ಸರ್ ಪ್ಲೀಸ್ ವೆಲ್ಕಮ್ ಸರ್. ಪ್ಲೀಸ್ ನೀವು ಬಂದು ಈ ಒಂದು ರೋಸ್ ಶುಭಾಶಯಗಳು. ನನ್ನ ಹೆಸರು ಬೊಮ್ಮಣ್ಣ ಅಂತ, ಬೇಸಿಕಲಿ ಗೌರ್ಮೆಂಟ್ ಎಂಪ್ಲಾಯಿ. ನಂದು ಪ್ರಾಪರ್ ಲಿಂಗಸೂರು ತಾಲೂಕು ಭೂಪುರ ಅಂತ ಒಂದು ಹಳ್ಳಿ. ನಾನು 2012ರಿಂದ ಕಲಬುರಗಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಲಾಕ್ಡೌನಲ್ಲಿ ಪ್ರಮೋಷನ್ ಆಗಿ ಬೆಂಗಳೂರು ಹೋಗಿದೆ. ಬೆಂಗಳೂರು 2 ಲಾಕ್ಡೌನ್ ಅಲ್ಲೇ ವರ್ಕ್ ಮಾಡಿದೆ. ಲಾಕ್ಡೌನ್ ಮುಗಿದು 2024ರಲ್ಲಿ ನಾನು ಟೂರ್ ಹೋಗ್ಬೇಕಂತ ನನಗೆ ಏನು ಪ್ಲಾನ್ ಹೇಳಿ ಏನು ಬಿಸ್ನೆಸ್ ಹೇಳಿದ್ದಿಲ್ಲ. ಜಸ್ಟ್ ಟೂರ್ ಅಂತ ಹೇಳಿ ನಮ್ಮ ಸರ್ ಪಾಂಡಿಚೇರಿ ಟ್ರಿಪ್ ಕರ್ಕೊಂಡು ಹೋದ್ರು. ಪಾಂಡಿಚೇರಿ ಟ್ರಿಪ್ ಮುಗಿದು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಹೇಳಿದ್ರು, ಒಂದು ಪ್ಲಾನ್ ಹೇಳಿದ್ರು. ಅವಾಗ ಲಾಸ್ಟ್ ಹೇಳಿದ್ರು ಪ್ಲಾನ್ ಚೆನ್ನಾಗಿ ಕಾಣ್ತೀವಿ. ನನಗೆ ಅನಿಸ್ತೀವಿ ಬರೀ ಮಂಡ್ಯ, ಮೈಸೂರು, ಹಾಸನ ಕಡೆ ಬೆಂಗಳೂರು ಜನ ಯಾಕೆ ಮಾಡ್ತಾರೆ, ಉತ್ತರ ಕನ್ನಡದ ನಾವು ಯಾಕೆ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತು ಉತ್ತರ ಕನ್ನಡ ಸ್ಟಾರ್ಟ್ ಮಾಡಿದ್ದೀನಿ. 650 ಜೋಡಿ ಕಂಪ್ಲೀಟ್ ಮಾಡಿದ್ದೀನಿ. ನಾವು ಒಪ್ಪನೆ ಮಾಡಿಲ್ಲ. ನನ್ನ ಟೀಮಲ್ಲಿ 2 ಡೈಮಂಡ್ಸ್ ಮಾಡಿದ್ದೀನಿ. ಅತಿ ಶೀಘ್ರದಲ್ಲಿ ಇನ್ನೊಬ್ಬರು ಡೈಮಂಡ್ ಆಗ್ತಾರೆ, ಶಂಕರಗೌಡ ಅಂತ. ಇವತ್ತು ನನ್ನ ಟೀಮಲ್ಲಿ 64 ಜನ ಗೋವಾ ಟ್ರಿಪ್ಪಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾನು 20 ವರ್ಷ ಸರ್ವಿಸ್ ಅಲ್ಲಿ ಏನು ಮಾಡೋಕ್ಕಾಗಿದ್ದಿಲ್ಲ. ಬಟ್ ಒಂದು 2 ವರ್ಷದಲ್ಲಿ ನಾನು 2 ವರ್ಷ ಆಗಿಲ್ಲ, 2 ವರ್ಷದಲ್ಲಿ ಇದೇ ಬಿಸ್ನೆಸ್ ಇಂದ ಫಸ್ಟ್ BOPಗೆ ಒಂದು ಕಾರ್ ತಗೋಬೇಕು ಆಸೆ ಇತ್ತು. ಇದೇ BOP ಫಸ್ಟ್ ಬ್ರಿಡ್ಜ್ ಕಾರ್ ತಗೊಂಡು ಕಲಬುರಗಿ ನೌಕರಿ ಒಳಗೆ ಏನು ಮಾಡೋಕ್ಕಾಗಲ್ಲದಂಥದ್ದು ಈ ಬಿಸ್ನೆಸ್ 14 ಲಕ್ಷ ಕೊಟ್ಟು ಕಾರ್ ತಗೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣಕರ್ತ ಅಂತ ವಾಸು ಸರ್, ಶರಣ ಸರ್, ನಿಮ್ಮ ಜೋರಾದ ಚಪ್ಪಾಳೆ. ನಾನು ಒಪ್ಪಣೆ ಮಾಡ್ತಿಲ್ಲ. ಕಲಬುರಗಿಯಲ್ಲಿ ಟೀಮ್ ಇದೆ ನಮ್ದು, ಶಾಪುರ್ ಇದೆ, ಸುರಪುರ್ ಇದೆ, ಲಿಂಗಸೂರ್ ಇದೆ, ಹಟ್ಟಿ, ಮಸ್ಕಿ ಎಲ್ಲ ಕಡೆ ಟೀಮ್ ಇದೆ. ಇದೇ BOP ಲಿಂಗಸೂರಲ್ಲಿ ಇದೆ ಅಂತ ಮುಂದೆ ನೆಕ್ಸ್ಟ್ ವಾರ. ಮತ್ತೆ ಹಟ್ಟಿ ಒಳಗಿದೆ. ಇವ್ರು ಸರ್ ಹೇಳಿದ್ರೆ 20,000 ರೂಪಾಯಿ ಒಂದು ದಿವಸಕ್ಕೆ ತಗೋಬೇಕಂತಿರಲ್ಲ. ಇದಕ್ಕೆ ಉದಾಹರಣೆ ನಾನೇ ಎಷ್ಟ್ಲಿಟ್ಟು ವಾರಕ್ಕೆ ಕನಿಷ್ಠ ಅಂದ್ರೆ 3 ದಿವಸ 20,000 ರೂಪಾಯಿ ತಗೊಂತೀನಿ. ಮತ್ತೆ ಲೆವೆಲ್ ಇನ್ಕಮ್ ಹೇಳಿದ್ರು ಲಾಸ್ಟ್ 7% 3% ಅಂತ ಹೇಳಿದ್ರಲ್ಲ, ಅದು ನನ್ನ ಹೈಯೆಸ್ಟ್ ಇನ್ಕಮ್ ಒಂದು ತಿಂಗಳ ಇನ್ಕಮ್ 70,000 ಇದೆ ನಮ್ದು. ಬೇಕಾದ್ರೆ ನಿನ್ನೆ ಡೇಟಿಗೆ ಇದೆ 1ನೇ ತಾರೀಕಿಗೆ, ಈ ತಿಂಗಳದ ಕಮ್ಮಿ ಅಂದ್ರೆ 30,000 ಒಳಗಿದೆ ನಮ್ದು. ಯಾವುದೇ ಇದ್ರಾಗ ಏನು ಫೇಕ್ ಅಂತಿಲ್ಲ. ಯಾವುದೇ ನೆಟ್ವರ್ಕ್ ಅಂದ್ರೆ ಚೈನ್ ಇವೆಲ್ಲ ಕಟ್ ಆಗ್ತಾವ್ ಏನಿಲ್ಲ. ನೀವು ಕೊಟ್ಟಂತ ಅಮೌಂಟ್ ಟ್ರಿಪ್ ಇದೆ, ಟ್ರಿಪ್ ಎಂಜಾಯ್ಮೆಂಟ್ ಮಾಡ್ರಿ. ಟ್ರಿಪ್ ಚೆನ್ನಾಗಿತ್ತು ಸರ್ವಿಸ್ ಕೊಡ್ರಿ, ಹೋಗ್ರಿ. ಇದ್ರಲ್ಲಿ ಮೋಸ ಅಂತ ಏನಿಲ್ಲ. ಉದಾಹರಣೆ ನಾವೇ ಇದೀವಿ. ನನ್ನ ಟೀಮಲ್ಲಿ ತಹಸೀಲ್ದಾರ್ ಅದರ AWL ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕುಂತಿದ್ದಾರೆ. AWL ಎಕ್ಸಿಕ್ಯೂಟಿವ್ ರಿಟೈರ್ಡ್ ಗಿರೀಶ್ ನಾಯ್ಕ್ ಸರ್ ಬೆಂಗಳೂರಿಂದ ಬಂದಿದ್ದಾರೆ.
ಮತ್ತೆ ತಾಲೂಕು DHಗಳು ಕಲಬುರಗಿಯಲ್ಲಿ ಇದಾರೆ, ಶಾಪುರದಲ್ಲಿ, ಲಿಂಗಸೂರದಲ್ಲಿ ಇದಾರೆ. ಮತ್ತೆ ಇವರು PSI CPI ಎಲ್ಲ DSPಗಳು ಸದ್ಯ ನಮ್ಮ ಟೀಮಲ್ಲಿ ವರ್ಕ್ ಮಾಡ್ತಾರೆ. ಟ್ರಿಪ್ ಫ್ಯಾಮಿಲಿಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಹೋದಾಗ ನಾವು ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ. ಬರೀ ಹೋಟ್ಲ್ ನೋಡ್ಬೇಕು, ಅಲ್ಲಿ ಲ್ಯಾಂಗ್ವೇಜ್ ನೋಡ್ಬೇಕು, ಸರಿ ಐತಿ, ಬರೀ ಅದನ್ನ ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲಿ ಏನಿಲ್ಲ, ಜಸ್ಟ್ ನಾವು ಹೋದ್ರೆ ಸಾಕು, ನಮ್ಮ ವೆಲ್ಕಮ್ ಜ್ಯೂಸ್ ಕೊಟ್ಟು ನಮ್ಮ ರೆಸಾರ್ಟಲ್ಲಿ ಕರ್ಕೊಂತಾರೆ. ಯಾವುದೇ ರಿಸ್ಕ್ ಇಲ್ಲ. ಫ್ಯಾಮಿಲಿ ಕರ್ಕೊಂಡು ಚೆನ್ನಾಗಿ ಟ್ರಿಪ್ ಎಂಜಾಯ್ಮೆಂಟ್ ಮಾಡ್ಬೋದು. ಎಂಜಾಯ್ಮೆಂಟ್ ಮಾಡಿ ಆಮೇಲೆ ದುಡ್ಡು ಮಾಡ್ಬೋದು. ಇಷ್ಟ ಹೇಳಿ ಮಾತು ಜೈ ಜೈ ಅನ್ನಿಸ್ತಾ ಇದೆ. ಈಗ ಮೊದಲು ನಾವು ಟೂರ್ ಅಂತ ಹೇಳಿ, ಟೂರ್ ಅಂದ್ರೆ ಭಾಳ ಇಷ್ಟ ನಮಗೆ. ಅದ್ರಾಗ ಗೋವಾ ಒಂದು ಸಲ ನಾವು ಹೋಗಿದ್ವಿ, ಫ್ರೆಂಡ್ ಸರ್ಕಲ್ ಹೋಗಿದ್ವಿ. ಈ ರೀತಿ ಸಿಸ್ಟಮೆಟಿಕ್ ಆಗಿ, ಆಮೇಲೆ ಈ ರೀತಿ VIP ಲೆವೆಲ್ ಟ್ರೀಟ್ಮೆಂಟ್ ಏನು ಕೊಟ್ಟಿದಾರಲ್ಲ, ಇದು ಭಾಳ ತುಂಬ ನಮ್ಮ ಮನಸ್ಸಿಗೆ ಇಡ್ತು. ಒಳ್ಳೆ ಹೈ ಲೆವೆಲ್ 5 ಸ್ಟಾರ್ ಹೋಟೆಲು, 5 ಸ್ಟಾರ್ ಫುಡ್ಡು, ಅಲ್ಲಿ ಅವರು ನೋಡ್ಕೊಳ್ತಕ್ಕಂಥ ಒಳ್ಳೆ ಟ್ರೀಟ್ಮೆಂಟು, ಗೆಸ್ಟ್ ಹೆಂಗೆ ಟ್ರೀಟ್ಮೆಂಟ್ ಹೆಂಗೆ ನೋಡ್ತಾರಲ್ಲ ಆ ರೀತಿ ನೋಡ್ಕೊಂಡ್ರು. ಆಮೇಲೆ ಎ ಸಿ ಬಸ್ಸಲ್ಲಿ ನಾವು ಮೇಡಮ್ ಅವರು, ಸರ್ ಅವರು ತುಂಬ ಎಂಜಾಯ್ ಮಾಡಿದ್ವಿ ನಾವು. ಯಾಕಂದ್ರೆ 4 ದಿನ ನಾವು ಏನು ಹೋಗಿದ್ದೀವಲ್ಲ, ನಾವು ಬಿಜಾಪುರ ಮರ್ತು ಬಿಟ್ಟಿದ್ವಿ 4 ದಿನ ಗೋವಾದಲ್ಲಿ. ಅಲ್ಲಿ ಎಲ್ಲ ಜಿಲ್ಲೆಯಿಂದ ಬಂದಂಥ ಜನ ಅವ್ರ ಹೊಸಬ್ರು ನಮಗೆ ಒಂದು ಫ್ಯಾಮಿಲಿಯರಾದ್ವಿ. ಅವ್ರ ಅನುಭವ, ನಮ್ಮ ಅನುಭವ, ಅವ್ರು ಕುಣಿತ, ನಮಗೆ ಕುಣಿತ, ಅವ್ರು ಜಿಗಿತ, ನಮ್ದು ಹಿಡಿತ, ಹಿಂಗಾಗಿ ನಾವು ಜಗತ್ತೇ ಮರ್ತು ಬಿಟ್ಟಿದ್ವಿ 4 ದಿನ. ಇದು ಟ್ಯಾಬ್ಲೆಟ್ಸ್ ಯಾರು ಇದ್ರು ಆ ಟ್ಯಾಬ್ಲೆಟು ಮಾಡ್ತಿದ್ರು. ಅಂತ ಒಂದು ಎಂಜಾಯ್ಮೆಂಟ್ ಸಿಕ್ತು ನಮಗೆ ಅಲ್ಲಿ. ಆ ಒಂದು ಅನುಭವ ಏನೋ ಹೇಳಕ್ಕಾಗ್ದು. ಭಾಳ ನಾವು ಆನಂದ ಪಟ್ಟಿವಿ 4 ದಿನ. ಮತ್ತು ಮೇಡಮ್ ಅವರು ರಿಯಲಿ ಅವರು ಲೇಡಿ ಟೈಗರ್ ಇದ್ದಂಗೆ ಮೇಡಮ್ ಅವರು ನಮಗೆಲ್ಲ ಒಳ್ಳೆ ಗೈಡು. ಆಮೇಲೆ ಸರ್ ಒಳ್ಳೆ ವಿದ್ವಾಂಸರು, ಅವರು ಎಲ್ಲ ಇದು ಮಾನ್ಯುಮೆಂಟ್ಸ್ ಬಗ್ಗೆ ಎಲ್ಲ ಬಗ್ಗೆ ಅವರು ನಮ್ಗೆ ಗೈಡ್ ಮಾಡೋರು. ಇಂಥ ಒಂದು ಅನುಭವಿಸಿದಂಥ ಮಾರ್ಗದರ್ಶಕರು ಈ ಒಂದು ಅವೇರೆ ಕಂಪ್ನಿ. ನಾವು ಗೋವಾ ಟ್ರಿಪ್ ಅಂತ ಹೋಗಿದ್ವಿ, ನಮ್ಗೊಂದು ಹೊಸ ಜ್ಞಾನ, ಹೊಸ ಜಗತ್ತು ಕೊಟ್ಟೈತಿ. ಇದರಿಂದ ಭಾಳ ಆನಂದ ಪಟ್ಟಿದ್ದೀನಿ. ರಿಯಲಿ ನಿಮಗೂ ಆನಂದ ಸಿಗ್ಲಂತ ಹೇಳಿ ನಾನು 2 ಮಾತು ಹೇಳಿ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಬಂದ್ಬಿಟ್ಟಿವಿ. ಈ ಬಿಸ್ನೆಸ್ಸಲ್ಲಿ 6 ಮಂತ್ ಆಯ್ತು ಸರ್ ನಾನು ಸೇರಿಕೊಂಡು. ನನಗೆ 7,000 ಸ್ಯಾಲ್ರಿ ಇತ್ತು, ಬಿಟ್ಟು ಫುಲ್ ಟೈಮ್ ಇದೇ ಜಾಬ್ ಮಾಡ್ತಾ ಇದ್ದೀನಿ. 1 ಲಕ್ಷ ದುಡ್ಡು ಅದನ್ನ ಅಬೋವ್ ಮಾಡಿದ್ದೀನಿ. ಇನ್ನೂ ಹೆಚ್ಚಿಗೆ ಮಾಡ್ತೀನಿ ಅಂತೇಳಿ ಹೇಳ್ತೀನಿ ನಾನು. 4-5 ಜನ ಬಂದರು. ನಮ್ಮ ಪ್ರಭಾಕರ್ ಸರ್ ಇರ್ಬೋದು, ನಮ್ಮ ದತ್ತ ಸರ್ ಇರ್ಬೋದು, ಅರವಿಂದ್ ಲಂಬೋ ಸರ್ ಆಗಿರ್ಬೋದು, ಹಾಗೆ ನಮ್ಮ ಸುಭಾಷ್ ಸರ್, ಇವೆಲ್ಲ ಇನಿಷಿಯಲ್ ಲೆವೆಲ್ ಬಂದವರು. ಆದರೆ ನಮ್ಮ ಕಂಪ್ನಿ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ. ನಾವೇನು ಬಾಯಿನಲ್ಲಿ ಹೇಳಿದ್ವಿ ಅದನ್ನ ನಂಬ್ಕೊಂಡು ಬಂದವರು. ಬಟ್ ಇವತ್ತು ನಮ್ಮ ಕಂಪ್ನಿ ಮುಖಾಂತರ ಟ್ರಿಪ್ಗೆಲ್ಲ ಹೋಗಿ ಬಂದು ಅದನ್ನ ಎಂಜಾಯ್ ಮಾಡ್ಕೊಂಡು ನಂತರ ಇವತ್ತು ದೊಡ್ಡ ಮಟ್ಟಿಗೆ ಆಗ್ತಾ ಇದ್ದಾರೆ. ಸೊ ನಮ್ಮ ಮಧುಶ್ರೀ ಮೇಡಮ್ ಕೂಡ ನಮ್ಮ ಕಂಪ್ನಿನಲ್ಲಿ ಒಂದು ಡೈಮಂಡ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ. ಓಕೆ, ಸೊ ಡೈಮಂಡ್ ಎಕ್ಸಿಕ್ಯೂಟಿವ್ ಅಂದ್ರೆ ಅವ್ರ ಟೀಮಲ್ಲಿ ತುಂಬಾ ಜನ ಪ್ಲಾಟಿನಮ್ಸ್ ಇರ್ತಾರೆ, ಎಂಬ್ರಾಯ್ಡರಿ ಇರ್ತಾರೆ, ಗೋಲ್ಡ್ ಇರ್ತಾರೆ, ಹಾಗೆ ಸ್ಟಾರ್ ಎಕ್ಸಿಕ್ಯೂಟಿವ್ ಇರ್ತಾರೆ. ಆ ಥರ ಇವತ್ತು ಬೈಜಾಪುರದಲ್ಲಿ ಮಾತ್ರ ಅಲ್ಲ, ಬಳ್ಳಾರಿಯಲ್ಲೂ ದೊಡ್ಡ ಟೀಮ್ ಮಾಡಿ, ಹಾಗೆ ಪಾಂಡಿಚೇರಿಯಲ್ಲೂ ಕೂಡ ಟೀಮ್ ಮಾಡಿಕೊಂಡು, ಓಕೆ, ಹಸ್ಬೆಂಡ್ ಅಲ್ಲಿ ಜಾಬ್ ಮಾಡ್ತಾ ಇದ್ರು ಕೂಡ ಟೈಮ್ ಸಿಕ್ಕಿದಾಗೆಲ್ಲ ಇವತ್ತು ಬಂದು ಬಳ್ಳಾರಿ ಮತ್ತೆ ಬಿಜಾಪುರ ಟೀಮ್ ಕಟ್ಟಿದ್ದಾರೆ. ಅವರು ಡೈಮಂಡ್ ಶಿಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೊಂದು ಆನರಿಂಗ್ ಮಾಡಬೇಕು, ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋಣ. ಓಕೆ, ಸೊ ಜೋರ್ ಚಪ್ಪಾಳೆ ಇರಲಿ. ಹ್ಯಾಪಿ ಮಾರ್ನಿಂಗ್. ಎಸ್, ಎಲ್ರಿಗೂ ಹ್ಯಾಪಿ ಮೋರ್ ಅರ್ನಿಂಗ್ ಆಗಲಿ ಸರ್. ಓಕೆ ಸರ್, ನನ್ನ ಹೆಸರು ಮಂಜುಶ್ರೀ. ಲೇಟಾಗಿ ಬಂದವರಿಗೆ ಒಂದು ಪರಿಚಯ ಮಾಡ್ಕೊಬಿಡ್ತೀನಿ. ಸೊ ನನ್ನ ಪ್ರಾಪರ್ ಬಳ್ಳಾರಿ. ಸೊ ನಾನು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ BSc ಲ್ಯಾಬ್ ಟೆಕ್ನಿಷಿಯನ್ ಆಗಿ 10 ಇಯರ್ಸ್ ಇಂದ ಜಾಬ್ ಮಾಡ್ತಾ ಇದ್ದೆ. ಸೊ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಜಾಬ್ ಮಾಡ್ತಾ ಅದಾದ್ಮೇಲೆ ಮದುವೆ ಆಯಿತು. ಸೊ ಹಸ್ಬೆಂಡ್ ಡಾಕ್ಟರು. ಸೊ ನನಗೆ ಟೂರ್ ಅಂದರೆ ತುಂಬ ಇಷ್ಟ ಸರ್. ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಆ ಟೈಮ್ನಲ್ಲಿ ಸೊ ನನಗೆ ಒಂದು ಅವೇರೆ ವಾಯ್ಸ್ ಕಂಪ್ನಿ ಅವಕಾಶ ಸಿಕ್ತು. ಸೊ ಅದ್ರಲ್ಲಿ ನಿಮ್ಮ ಥರನೇ ನಾನು ಗೋವಾ ಟ್ರಿಪ್ ಅಂತೇಳಿ ಹೋದಂಥವಳು. ಸೊ ಗೋವಾ ಟ್ರಿಪ್ ಮಾಡ್ಕೊಂಡ್ಬಂದೆ ಸರ್. ತುಂಬ ಚೆನ್ನಾಗಿತ್ತು. ಅದು ನಾನು ಒಬ್ಬಳೇ ಹೋಗಲಿಲ್ಲ, ನನ್ನ ಜೊತೆಗೆ ಒಂದು 4 ಜನ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿದ್ದೆ. ಅವ್ರನ್ನೂ ಮೆಂಬರ್ ಮಾಡಿ ಕರ್ಕೊಂಡು ಹೋಗಿದ್ದೆ. ನಾನು ಊರಿಂದ ಬಂದಮೇಲೆ ನನಗೆ ಇನ್ಕಮ್ ಬಂತು. ಸರ್ ಏನು ಸರ್ ಇದು ನನಗೆ ಇನ್ಕಮ್ ಬಂದಿದೆ ಅಂತ ಕೇಳಿದೆ. ಅವಾಗ ಹೇಳಿದ್ರು, ಇಲ್ಲ ಮೇಡಮ್ ನಿಮ್ಗೆ ಹೇಳಿದ್ರೆ ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಮೆಂಬರ್ಶಿಪ್ ಮಾಡಿದ್ರೆ ಈ ಥರ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರು. ಹೌದಾ ಅಂದರೆ ನಾನು ಮಾಡ್ತಿದ್ರೆ ಅವ್ರಿಗೆ ಹಿಂಗೆ ಸರ್ ಇಷ್ಟು ಪ್ಲಾನ್ ಕೊಟ್ಟರು. ಸೊ ನೀವಿಬ್ಬರು ಮಾಡಿಸಿದ್ರೆ 4,000. ಸೊ ಅವರಿಂದ ಅದೇ ಥರ ಡುಪ್ಲಿಕೇಶನ್ ಆದರೆ ಯಾವ ಥರ ಬರುತ್ತೋ. ಸೊ ಇವತ್ತು ನನ್ನಿಂದ 4 ಜನ ನಾನು ಎಲ್ಲಿ ಟ್ರಿಗರ್ ಆಗಿಲ್ಲ ಸರ್, ನನಗಾಗಿದ್ದು ಒಂದೇ. ಸೊ ಇವತ್ತು ಯಾರು ಬೆಳೆಸೋಕ್ಕಾಗಲ್ಲ ಸರ್, ಹೊರಗಡೆ ತುಳಿಯೋರೇ ಜಾಸ್ತಿ ನಮ್ಮನ್ನ, ಹೌದಾ? ಸೊ ತುಳಿಯೋಂಥ ಇಲ್ಲಿ ಇರಬೇಕಾದ್ರೆ ಸೊ ಈ ಒಂದು ಟೂರಿಸಮ್ ಅಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮನ್ನ ಬೆಳೆಸಿದ್ರೆ ನಾನು ಬೆಳಿತೀನಿ, ನೀವು ಬೆಳಿತೀರಾ. ಸೊ ನೀವು ಗೆಲ್ಲಿರಿ, ನಾನು ಗೆಲ್ತೀನಿ, ಎಲ್ರಿಗೂ ಈಕ್ವಲ್ ಸರ್. ಸೊ ಯಾರಿಗೂ ಕಮ್ಮಿ ಇಲ್ಲ ಇದು. ಸೊ
ಇದೆ. ಆ ತರ ನಾನು ಟೀಮ್ ಕಟ್ಟಿದೆ. ಇವತ್ತು ನನ್ನಲ್ಲಿ ಬಳ್ಳಾರಿಯಲ್ಲಿ ದೊಡ್ಡ ಟೀಮ್ ಇದೆ ಸರ್. ನನ್ನ ಒಂದು 205 ಜನ ಟೀಮ್ ಆಗಿದೆ. ನನ್ನ ಲೆಫ್ಟ್ ರೈಟ್ ಎಲ್ಲ ಸೇರ್ಬಿಟ್ಟು ಸೊ ಡೈಮೆನ್ಶಿಪ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನ್ನಿಂದ 4 ಜನಕ್ಕೆ ಇನ್ಕಮ್ ಕೊಡಿಸ್ಬೋದು ಅಂದ್ರೆ ನಾನು ಡೈರೆಕ್ಟ್ ಆಗಿ ಒಂದು ಯಾರಿಗೂ ಸಹಾಯ ಮಾಡಕ್ ಆಗಲ್ಲ ಸರ್. ಹೌದಾ? ಏನಪ್ಪ ಮಾಡ್ಬೋದು, ಒಂದಿಷ್ಟ ಬಕ್ಕಡೆ ಇದ್ದಾಗ ಹೋಗಿ ಅನಾಥಾಶ್ರಮ ಊಟ ಕೊಟ್ಟು ಬರ್ಬೋದು ನಾನು. ಅದಕ್ಕೆ ಹೆಚ್ಚು ಏನು ಮಾಡೋಕ್ಕಾಗಲ್ಲ. ಸೊ ಅದಾದ್ರೆ ಇಲ್ಲಿ ಇವತ್ತು ಎಷ್ಟು ಜನ ಸರ್ ನನ್ನ ಟೀಮಲ್ಲಿ, ತುಂಬಾ ಖುಷಿ ಆಗುತ್ತೆ. ಗೋಲ್ಡು, ಸ್ಟಾರು, ಎಂಬ್ರಾಯ್ಡು ಎಲ್ಲರೂ ಇನ್ಕಮ್ ತಗೊಳ್ತಾ ಇದ್ದಾರೆ ಸರ್. ನನ್ನ ಬಳ್ಳಾರಿ ಟೀಮಲ್ಲಿ ಇನ್ಕಮ್ ಇವತ್ತು ನಂದು ಸಾರ್ ಹೇಳ್ತಾ ಇದ್ರು, ಬಳ್ಳಾರಿ ಟೀಮ್ ಇದೆ, ಬಿಜಾಪುರ ಟೀಮ್ ಇದೆ, ದಾವಣಗೆರೆಯಲ್ಲಿ ಕೂಡ ಕಟ್ಟಿದ್ದೀನಿ ಸರ್. ಇಷ್ಟರಲ್ಲೇ ಅಲ್ಲಿ ಕೂಡ ಒಂದು ಸಣ್ಣದಾಗ ಒಂದು ಇದೇ ತರ POP ಮಾಡ್ತೀವಿ. ಸೊ ಅದು ಕೂಡ ಗೊತ್ತಾಗುತ್ತೆ. ದಾವಣಗೆರೆ ಅಂಡ್ ಚೆನ್ನೈ ಕೂಡ ಟೀಮ್ ಕಟ್ಟಿದ್ದೀನಿ, ಪಾಂಡಿಚೇರಿ ಇದೆ. ಸೊ ಎಲ್ಲಾ ಕಡೆ ಟೀಮ್ ಆಗ್ತಾ ಇದೆ ಸರ್. ದಯವಿಟ್ಟು ನೀವೆಲ್ಲ ಲೋಕಲ್ ಇದ್ದೀರಾ, ನಮ್ಮ ಜೊತೆ ಕೈ ಜೋಡಿಸಿ. ಇವತ್ತು ಪ್ಲೇಸ್ಮೆಂಟ್, ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಪ್ಲೇಸ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್. ಇವತ್ತು ನಿಮ್ಮನ್ನು ಯಾರು ಕರ್ಕೊಂಡ್ ಬಂದಿದ್ದಾರೋ ಇಮ್ಮಿಡಿಯೇಟ್ ಆಗಿ ನೀವು ಮಾಡೋದ್ರಿಂದ ಸೊ ನಿಮ್ ಕೆಳಗಡೆ ಯಾರೇ ಬಂದ್ರು ಅವ್ರು ನಿಮ್ ಕೆಳಗಡೆ ಬರ್ತಾರೆ, ಇಲ್ಲ ನೀವು ಅವ್ರ ಕೆಳಗಡೆ ಬರ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಪ್ಲೇಸ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ನಮ್ಮ ಸರ್ ಅವರು ಒಂದು ಆಫರ್ ಕೊಟ್ಟಿದ್ದಾರೆ. ಇವತ್ತು ಯಾರು ಸ್ಪಾಟ್ ಲಾಗಿನ್ ಆಗ್ತಿರೋ ಒಂದು ವಾಚ್ ಗಿಫ್ಟ್ ಇದೆ. ಗಿಫ್ಟ್ ಅನ್ನೋದು ಎಲ್ರಿಗೂ ಇಷ್ಟ ಆಗುತ್ತೆ ಸರ್. ಅದು ಎಷ್ಟು ಕಡಿಮೆ ಆಗಲಿ ಜಾಸ್ತಿ ಇರಲಿ, ಹೌದಾ? ಬಟ್ ಬಿಸ್ನೆಸ್ ಅಂತ ಬಂದಾಗ ಪರ್ ಡೇ 20,000 ಸರ್. ಇವತ್ತು ನಾನೇ ಬಳ್ಳಾರಿನಲ್ಲಿ ಹೇಳ್ತೀವಿ ಸರ್, ಇವತ್ತು ಲೇಡೀಸ್ ಆಗಿ ಮಾಡ್ತಿದ್ದೀನಿ ಅಂದ್ರೆ ನೀವೆಲ್ಲರೂ ಮಾಡ್ಬೋದು, ಹೌದಾ? ಖಂಡಿತ ಮಾಡ್ತೀರಾ ಇಲ್ಲ ಸರ್? ಎಸ್ ಸರ್, ಜೋಡಿಸ್ತೀರಾ, ಕೈ ಜೋಡಿಸ್ತೀರಾ ನಮ್ಮ ಜೊತೆಗೆ ಸರ್. ಈ ಪ್ರೋಗ್ರಾಮ್ ಆಗೋದ್ರೊಳಗಡೆ ಯಾರೆಲ್ಲ ಸ್ಕ್ಯಾನರ್ ಇದೆ ಕಂಪ್ನಿದು ಸ್ಕ್ಯಾನ್ ಮಾಡಬೇಕು, ಅಮೌಂಟ್ ಹಾಕಿ. ಅದೇ ರೀತಿ ಫಸ್ಟ್ ನಾನು ಯಾವಾಗಲೂ ಹೇಳ್ತೀನಿ, ಇಂಡಸ್ಟ್ರಿ ಬಂದು ಏನೆಲ್ಲ ಸಾಧನೆ ಮಾಡಿದ್ದೀನಿ, ನಾನೇನು ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ಇಂಪಾರ್ಟೆಂಟ್ ಒಂದು ವ್ಯಕ್ತಿ ಬಗ್ಗೆ ಹೇಳ್ತಿದೆ. ಒಬ್ಬ ಆಟೋ ಡ್ರೈವರ್ ಲಾಸ್ಟ್ ಕೇಳಿದೆ, ಯಾಕೆ ಅವ್ರಿಗೆ ಆಪರ್ಚುನಿಟಿ ಕೊಟ್ಟೆ ಅಂತಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾ ಇದ್ರು, ಒಳ್ಳೆ ಟ್ಯಾಲೆಂಟ್ ಇತ್ತು, ಎಲ್ಲ ಕನ್ವಿನ್ಸಿಂಗ್ ಆಗಿದ್ರು ಅವರು. ನನಗೆ ಅನ್ಸಿದ್ದು ಇಷ್ಟ, ಯಾಕೆ ಈ ವ್ಯಕ್ತಿನ ನೆಟ್ವರ್ಕ್ ಮಾರ್ಕೆಟಿಂಗ್ ಕರ್ಕೊ ಬರಬಾರ್ದು ಅನಿಸ್ತು. ಬಟ್ ಅವ್ರ ಹತ್ರ 38,000 ರೂಪಾಯಿ ಹಾಕಕ್ಕೆ ಆಗ್ತಾ ಇರಲಿಲ್ಲ. ನಾನು ಪ್ರೆಸೆಂಟೇಷನ್ ಕೊಟ್ಟ ಮೇಲೆ ಒಂದು ಮಾತು ಹೇಳಿದ್ರು, ಸರ್ ನೀವು ಹೇಳಿದ ತಕ್ಷಣ ನಾನು ಶ್ರೀಮಂತ ಆಗ್ಬಿಡ್ತೀನಿ. ಶ್ರೀಮಂತ ಆಗ್ತೀಯ ಅಂತ ನಾನು ಕರೀತಿಲ್ಲ, ಅವರು ಒಂದು ಪ್ರಯತ್ನ ಪಡುವಂತ ಕರಿತಿದ್ದೀನಿ. ಪ್ರಯತ್ನ ಮೇ ಬಿ ನೀವು ಶ್ರೀಮಂತನೂ ಆಗ್ಬೋದು. ನೀವು ಪ್ರಯತ್ನ ಪಡಬೇಡಿಲ್ಲ ಅಂತಂದ್ರೆ ಅಫ್ಕೋರ್ಸ್ ನೀನು ಆಟೋ ಓಡಿಸ್ತೀಯ, ರಾತ್ರಿಗೆ ಒಂದು 90 ಹಾಕೊಂಡು ನಾನು ಮಾಡ್ಬೋದು. ಇಷ್ಟೇ ನಿಮ್ಮ ಜೀವನದಲ್ಲಿ ಸಾಧನೆ ಅಂತೂ ಮಾಡೋಕ್ಕಾಗಲ್ಲ. ಏನ್ ಮಾಡ್ಬೋದು?